ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಿನ್ನೆ ಏಷ್ಯಾ ಕಪ್ ಕ್ರಿಕೆಟ್ ಮ್ಯಾಚ್ ಇತ್ತು. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಟೂರ್ನಿ ಪ್ರಾರಂಭ ಆದ ಸಂದರ್ಭದಲ್ಲೇ ಬಹಳಷ್ಟು ಜನ ಒತ್ತಾಯವನ್ನ ಮಾಡ್ತಾ ಇದ್ರು, ಯಾವುದೇ ಕಾರಣಕ್ಕೆ ಭಾರತ ಪಾಕಿಸ್ತಾನದ ವಿರುದ್ಧ ಆಡಬಾರದು ಅಂತೇಳಿ. ಆದ್ರೆ ಇಲ್ಲಿ ಸಮಸ್ಯೆ ಇದ್ದಿದೆ ಏನು ಅಂತ ಹೇಳಿದ್ರೆ, ಇದು ICC ಟ್ರೋಫಿ. ಒಂದ್ ವೇಳೆ ಭಾರತ ಪಾಕಿಸ್ತಾನದ ವಿರುದ್ಧ ಆಡದೇ ಇದ್ದಿದ್ರೆ ಖಂಡಿತವಾಗಿ ಪಾಕಿಸ್ತಾನಕ್ಕೆ ಅದರಿಂದ ಲಾಭವೇ ಆಗ್ತಾ ಇತ್ತು ಹೊರತು ನಷ್ಟ ಅಂತೂ ಆಗ್ತಾ ಇರಲಿಲ್ಲ. ಅಂದ್ರೆ ಇಲ್ಲಿ ನಷ್ಟ ಆಗ್ತಾ ಇದ್ದಿದ್ದು ಭಾರತಕ್ಕೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ 2 ಪಾಯಿಂಟ್ ಸಿಗ್ತಾ ಇತ್ತು, ಭಾರತಕ್ಕೆ ಯಾವುದೇ ರೀತಿಯಾದಂತಹ ಪಾಯಿಂಟ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಅನಾಯಾಸವಾಗಿ 2 ಪಾಯಿಂಟ್ ಸಿಗ್ತಾ ಇತ್ತು. ಇದನ್ನ ಪಾಕಿಸ್ತಾನ ಕೂಡ ಎಕ್ಸ್ಪೆಕ್ಟ್ ಮಾಡಿತ್ತು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಯಾವುದೇ ರೀತಿಯಾದಂತಹ ಒತ್ತಾಯ ಇರಲಿಲ್ಲ ಪಾಕಿಸ್ತಾನ ಟೀಮಿಗೆ ನೀವು ಭಾರತದ ವಿರುದ್ಧ ಆಡಬೇಡಿ ಅಂತೇಳಿ. ಆದ್ರೆ ಭಾರತದಲ್ಲಿ ಬಹಳಷ್ಟು ಒತ್ತಡ ಇತ್ತು, ನೀವು ಪಾಕಿಸ್ತಾನದ ವಿರುದ್ಧ ಆಡಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ಪಹಲ್ಗಾಮ್ ಘಟನೆ, ಆಪರೇಷನ್ ಸಿಂಧೂರ, ಇದೆಲ್ಲೋದ್ರ ಬಗ್ಗೆ ನಿಮ್ಗೆ ಗೊತ್ತಿರುವಂತಹದ್ದು. ಭಯೋತ್ಪಾದಕರನ್ನು ಹುಟ್ಟು ಹಾಕ್ತಾ ಇರುವಂತಹ ದೇಶದ ವಿರುದ್ಧ ನೀವು ಯಾಕೆ ಆಡ್ತೀರಾ, ಈ ರೀತಿಯಾದಂತಹ ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾ ಇದ್ರು. ರಾಜಕೀಯ ಪಕ್ಷಗಳು ಕೂಡ ಕೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಶ್ರೀಸಾಮಾನ್ಯನು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದ್ದಿತ್ತು. ಅದೇನು ಅಂತ ಹೇಳಿದ್ರೆ, ಭಾರತ ಈ ರೀತಿಯಾಗಿ ಬೈಕಾಟ್ ಮಾಡುವಂತಹ ಸಾಧ್ಯತೆ ಇರಲಿಲ್ಲ. ಇದರಿಂದಾಗಿ ನಮಗೆ ನಷ್ಟ ಆಗ್ತಾ ಇತ್ತು ಹೊರತು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ನಷ್ಟ ಆಗ್ತಾ ಇರಲಿಲ್ಲ. ಇದನ್ನ ಮನಗಂಡಂತಹ BCCI ಭಾರತ ಪಾಕಿಸ್ತಾನದ ವಿರುದ್ಧ ಆಟ ಆಡ್ತದೆ ಅಂತ ಕೊಂಡು ಕ್ಲಿಯರ್ ಮಾಡ್ತು. ನಿನ್ನೆ ಮ್ಯಾಚ್ ಕೂಡ ನಡೆದಿದೆ. ಮ್ಯಾಚಿನ ರಿಸಲ್ಟ್ ಕೂಡ ಏನಾಗಿದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಖಂಡಿತವಾಗಿ ನಿರಾಸೆ ಆಗಿದ್ದು ಪಾಕಿಸ್ತಾನಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಟೀಮ್ ಈಗ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ನೀವು ನೋಡಿರ್ಬೋದು, ಮೊನ್ನೆ ಪಾಕಿಸ್ತಾನ ತನ್ನ ಫಸ್ಟ್ ಮ್ಯಾಚ್ ನಲ್ಲಿ ಕ್ರಿಕೆಟ್ ಶಿಶುಗಳು ಅನ್ಸ್ಕೊಳ್ಳುವಂತಹ ಒಮನ್ ಎದುರುಗಡೆ ಆಟ ಆಡ್ತು. ಪಾಕಿಸ್ತಾನ ಫಸ್ಟ್ ಬ್ಯಾಟಿಂಗ್ ಮಾಡಿ 160 ರನ್ ಅನ್ನೇನೋ ಗಳಿಸ್ತು. ಅದು ಕೂಡ 7 ವಿಕೆಟ್ ಅನ್ನ ಕಳ್ಕೊಂಡು. ನೀವು ಅರ್ಥ ಮಾಡ್ಕೊಳ್ಳಿ, ಒಮನ್ ಟೀಮ್ ಅನ್ನೋದು ಇದೆಯಲ್ಲ, ಅದು ಇನ್ನೂ ಕೂಡ ಕ್ರಿಕೆಟ್ ಕಲಿತಾ ಇರುವಂತಹ ದೇಶ. ಅಂತಹ ದೇಶದ ಎದುರುಗಡೆನೆ ಪಾಕಿಸ್ತಾನ ತಿಣುಕಾಡ್ತು ಅಂತ ಹೇಳ್ಬೋದು. ನಂತರ ಪಾಕಿಸ್ತಾನ ಅವ್ರನ್ನ ಸೋಲ್ತು, ಅದು ಬೇರೆ ವಿಷಯ. ಆದ್ರೆ ಇವ್ರು ಮಾಡಿರುವಂತ ರನ್ ಇದೆಯಲ್ಲ, ಕೇವಲ 160 ರನ್ಗಳು 20 ಓವರ್ನಲ್ಲಿ. ಆಗ್ಲೇ ನೀವು ಅರ್ಥ ಮಾಡ್ಕೊಂಡಿರ್ಬಹುದು ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತೇಳಿ. ನಾನು ಹೇಳೋದಾದ್ರೆ, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಸೋಲಿಸಲಿಕ್ಕೆ ಭಾರತ ಈಗಿನ ತಂಡವನ್ನು ಕಳಿಸಬೇಕಾದಂತ ಅವಶ್ಯಕತೆ ಇಲ್ಲ. ಭಾರತ ಏನಾದ್ರೂ A to Z ವರೆಗೆ ಟೀಮ್ ಗಳನ್ನ ಮಾಡಿದ್ರೆ, ಒಂದು ಒಟ್ಟು 26 ಟೀಮ್ ಗಳನ್ನ ಮಾಡಿದ್ರೆ, ಅದರಲ್ಲಿ Z ಟೀಮ್ ಏನಿರ್ತದೆ ಆ ಟೀಮ್ ಅನ್ನ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಎದುರುಗಡೆ ಆಟ ಆಡ್ಲಿಕ್ಕೆ ಕಳಿಸ್ಕೊಡ್ಬಹುದು. ಯಾಕಂದ್ರೆ ಆ Z ಟೀಮ್ ಎದುರುಗಡೆ ಕೂಡ ಪಾಕಿಸ್ತಾನ ಖಂಡಿತವಾಗಿ ಸೋಲ್ತದೆ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ ಇದೆ. ಇಲ್ಲಿ BCCI ಈ ಹಿಂದೆನೆ ಒಂದು ನಿರ್ಧಾರವನ್ನು ತಗೊಂಡಿತ್ತು. ಅದು ಏನಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೆ ಪಾಕಿಸ್ತಾನದೊಂದಿಗೆ ಸರಣಿಗಳನ್ನ ನಡೆಸೋದಿಲ್ಲ ಅಂತ ಹೇಳಿತ್ತು. ಅಂದ್ರೆ ಕೇವಲ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮ್ಯಾಚ್ ನಡೀತದಲ್ಲ, ಆ ರೀತಿಯಾದಂತಹ ಸರಣಿಗಳನ್ನ ನಾವು ಯಾವುದೇ ಕಾರಣಕ್ಕೆ ಆಡೋದಿಲ್ಲ. ಅದಕ್ಕೆ ಬದಲಾಗಿ ಬೇರೆ ಬೇರೆ ದೇಶಗಳು ಒಳಗೊಂಡಿರುವಂತಹ ಈ ICC ಟ್ರೋಫಿಗಳೆಲ್ಲ ಇರ್ತದಲ್ಲ, ಅಂದ್ರೆ ಏಷ್ಯಾ ಕಪ್ ಇರಬಹುದು ಅಥವಾ ವರ್ಲ್ಡ್ ಕಪ್ ಇರಬಹುದು, 2020 ವರ್ಲ್ಡ್ ಕಪ್ ಇರಬಹುದು, ಈ ರೀತಿಯಾದಂತಹ ಮ್ಯಾಚ್ಗಳಿದ್ರೆ ಅಲ್ಲಿ ಮಾತ್ರ ಅವ್ರ ಎದುರುಗಡೆ ಆಡ್ತೀವಿ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಬಯಲ್ಯಾಟ್ರಲ್ ಟೂರ್ನಿಗಳನ್ನ ನಡೆಸೋದಿಲ್ಲ ಅಂತ ಹೇಳ್ಕೊಂಡು ಈ ಹಿಂದೆನೆ ಹೇಳಿಕೆಯನ್ನು ಕೊಟ್ಟಿದೆ. ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ICC ಪ್ರಾಯೋಜಕತ್ವ ಟೂರ್ನಿಗಳು ಏನಾದ್ರು ಇದ್ರೆ ಅದು ಪಾಕಿಸ್ತಾನದಲ್ಲಿ ನಡೆಯೋದಿದ್ರೆ ಖಂಡಿತವಾಗಿ ನಾವು ಪಾಕಿಸ್ತಾನಕ್ಕೆ ಕಾಲಿಡೋದಿಲ್ಲ, ಪಾಕಿಸ್ತಾನದಲ್ಲಿ ನಾವು ಆಟ ಆಡೋದಿಲ್ಲ. ಈ ರೀತಿಯಾಗಿ ಕೂಡ BCCI ನಿರ್ಧಾರವನ್ನು ತಗೊಂಡಿದೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಬದ್ಧವಾಗಿರ್ತೇವೆ. ಈಗ ನಡೆದಿರೋದು ಕೂಡ ಅಷ್ಟೇ, ಏಷ್ಯಾ ಕಪ್. ಇದು ಒಂದು ICC ಪ್ರಾಯೋಜಿತ ಕ್ರಿಕೆಟ್ ಟೂರ್ನಮೆಂಟ್. ಇಲ್ಲಿ ಭಾರತ ಆಡಲೇಬೇಕಾದಂತಹ ಅನಿವಾರ್ಯತೆ ಇತ್ತು. ಅದಕ್ಕಾಗಿ ಭಾರತ ಆಟ ಆಡಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮ್ಯಾಚ್ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇರ್ತದೆ ನಿಮ್ಗೆ ಗೊತ್ತಿಲ್ಲ. ಒಂದು ರೀತಿ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ತಾರೆ. ಅಂದ್ರೆ ಮೈದಾನದ ಒಳಗಡೆನೂ ಕೂಡ ಅಷ್ಟೇ, ಮೈದಾನದ ಹೊರಗಡೆ ಕೂಡ ಅಷ್ಟೇ ಅತ್ಯಂತ ಒತ್ತಡದಲ್ಲಿರ್ತದೆ 2 ಟೀಮ್ಗಳು. ಅಥವಾ ಈ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಬರುವಂತಹ ಪ್ರೇಕ್ಷಕರಿರ್ಬಹುದು, ಇವರೆಲ್ಲರೂ ಕೂಡ ಒಂದು ರೀತಿಯಾದಂತ ಒತ್ತಡದಲ್ಲಿರ್ತಾರೆ. ಇಡೀ ದೇಶದಲ್ಲಿ ಒಂದು ರೀತಿಯಾದಂತ ಸಂಚಲನ ಇರ್ತದೆ. ಒಂದ್ ವೇಳೆ ಭಾರತದ ಎದುರುಗಡೆ ಪಾಕಿಸ್ತಾನ ಸೋಲ್ತು ಅಂತ ಹೇಳಿದ್ರೆ ಅಲ್ಲಿ ಬಹುದೊಡ್ಡ ಗಲಭೆನ ನಡೆದು ಹೋಗುತ್ತೆ. ಹಲವಾರು ಜನ ತಮ್ಮ ಮನೆಯಲ್ಲಿರುವಂತಹ TV ಸೆಟ್ಗಳನ್ನ ಒಡೆದಾಕ್ತಾರೆ. ಇದೆಲ್ಲದನ್ನು ಕೂಡ ನೀವು ನೋಡಿರ್ತೀರಾ. ನಿನ್ನೆ ಕೂಡ ಅದೇ ತರ ನಡೆದಿರಬಹುದು. ಅಂದ್ರೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾವ ಟೀಮ್ ಎದುರು ಬೇಕಾದ್ರೂ ನೀನ್ ಸೋಲು, ಆದ್ರೆ ಭಾರತದ ಎದುರುಗಡೆ ಸೋಲ್ ಬೇಡ ಅಂತ ಹೇಳ್ಕೊಂಡು ಅವರಿಗೆ ಹೇಳ್ತಾ ಇರ್ತಾರೆ. ಅಂದ್ರೆ ಅಲ್ಲಿಯ ಪ್ರೆಸಿಡೆಂಟ್ ಇರಬಹುದು, ಅಥವಾ ಪ್ರೈಮ್ ಮಿನಿಸ್ಟರ್ ಇರಬಹುದು, ಅಥವಾ ಅಲ್ಲಿಯ ಜನರಲ್ ಗಳಿರ್ತಾರಲ್ಲ ಅವರು ಕೂಡ ಇರಬಹುದು. ಎಲ್ಲರೂ ಹೇಳೋದೊಂದೇ, ಭಾರತದ ಎದುರುಗಡೆ ಮಾತ್ರ ನೀವು ಸೋಲ್ಬೇಡಿ ಅಂತೇಳಿ. ಮುಂದಿನ ದಿನಗಳಲ್ಲಿ ಈ ಒಮನ್ ತರದ ಟೀಮ್ಗೆ ಎದುರುಗಡೆ ಕೂಡ ಪಾಕಿಸ್ತಾನ ಸೋಲೋದು ನಿಶ್ಚಿತ. ಇದು ಸದ್ಯಕ್ಕೆ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ ನ ಪರಿಸ್ಥಿತಿ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮ್ಯಾಚ್ ಅಂತ ಹೇಳಿದ ತಕ್ಷಣ ಪಹಲ್ಗಾಮ್ನ ಸಂತ್ರಸ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ವಿರೋಧಿಸ್ತಾ ಇದ್ರು. ಭಾರತ ಖಂಡಿತವಾಗಿ ಪಾಕಿಸ್ತಾನದ ಎದುರುಗಡೆ ಆಟ ಆಡಬಾರ್ದು ಅಂತೇಳಿ ಹೇಳ್ತಾ ಇದ್ರು. ಆದ್ರೂ ಕೂಡ ಭಾರತ ಪಾಕಿಸ್ತಾನದ ಎದುರುಗಡೆ ಆಟವನ್ನ ಆಡಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಅತ್ಯಂತ ಅವಮಾನ ಆಗೋ ರೀತಿಯಲ್ಲಿ ಪಾಕಿಸ್ತಾನವನ್ನು ಸೋಲಿಸ್ತು. ನೀವು ನೋಡಿದಿರಾ, ಅವರು 20 ಓವರ್ಗಳಲ್ಲಿ ಮಾಡಿರುವಂತಹ ರನ್ 127 ರನ್, ಅದು ಕೂಡ 9 ವಿಕೆಟ್ ಅನ್ನ ಕಳ್ಕೊಂಡು. ಇನ್ನೊಂದು 20-25 ರನ್ ಕಮ್ಮಿ ಆಗ್ತೈತೆ ಅನ್ನೋ ಗೊತ್ತಿಲ್ಲ. ಕೊನೆಯ ಓವರ್ಗಳಲ್ಲಿ ನಾವು ಸ್ವಲ್ಪ ಜಾಸ್ತಿ ರನ್ ಅನ್ನೇ ಕೊಟ್ವಿ.
ಇಲ್ಲದಿದ್ರೆ ಖಂಡಿತವಾಗಿ 100 ಒಳಗಡೆ ಈ ಪಾಕಿಸ್ತಾನ ಟೀಮ್ ಆಲ್ ಔಟ್ ಆಗ್ತಾ ಇತ್ತು. ನಂತರ ಈ ಅತ್ಯಂತ ಸುಲಭವಾದಂತಹ ಗುರಿಯನ್ನ ಭಾರತ ಬಹಳ ಸುಲಭವಾಗಿ ಚೇಸ್ ಮಾಡ್ತು, ಭಾರತ ವಿನ್ ಆಯ್ತು. ಭಾರತ ಇಲ್ಲಿ ನಡ್ಕೊಂಡಂತ ರೀತಿ ಇದೆಯಲ್ಲ, ಪಾಕಿಸ್ತಾನಕ್ಕೆ ವರ್ಷಗಳವರೆಗೂ ಕೂಡ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಭಾರತ ವರ್ತನೆಯನ್ನು ಮಾಡ್ತು. ಅಂದ್ರೆ ಇಲ್ಲಿ ಪಹಲ್ಗಾಮ್ ಸಂತ್ರಸ್ತರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಮೆಚ್ಚುಗೆ ಆಗುವ ರೀತಿಯಲ್ಲಿ ಇಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಆಟ ಆಡುವಾಗ ನಡ್ಕೊಳ್ತು. ಸಾಮಾನ್ಯವಾಗಿ ಕ್ರಿಕೆಟ್ ನಲ್ಲಿ ಕೆಲವೊಂದು ನಿಯಮಗಳಿರ್ತದೆ. ಏನು ಅಂತ ಹೇಳಿದ್ರೆ, ಈ ಟಾಸ್ ಹಾಕುವ ಸಂದರ್ಭದಲ್ಲಿ ಉಭಯ ನಾಯಕರು ಹ್ಯಾಂಡ್ ಶೇಕ್ ಮಾಡೋದು ಇದೆಲ್ಲ ಸಾಮಾನ್ಯವಾಗಿ ನಡೆಯುವಂತದ್ದು. ಆದ್ರೆ ಇಲ್ಲಿ ನಮ್ಮ ಟೀಮ್ ನ ಕ್ಯಾಪ್ಟನ್ ಆದಂತಹ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ಕ್ರಿಕೆಟ್ ಕ್ಯಾಪ್ಟನ್, ಆತನ ಹೆಸರು ಕೂಡ ನಂಗೆ ಗೊತ್ತಿಲ್ಲ, ಆತ ಯಾರೋ ಹೊಸಬ ಬಂದಿದ್ದಾನೆ ಸರಿ, ಅವನ ಹ್ಯಾಂಡ್ ಶೇಕ್ ಕೂಡ ಮಾಡ್ಲಿಕ್ಕೆ ಹೋಗಿಲ್ಲ, ಅಲ್ಲದೇನೆ ಆತನ ಮುಖವನ್ನ ಕೂಡ ಇವ್ರು ನೋಡ್ಲಿಕ್ಕೆ ಹೋಗಿಲ್ಲ. ಪಾಕಿಸ್ತಾನ ಇಲ್ಲಿ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡು ಫಸ್ಟ್ ಅವ್ರು ಬ್ಯಾಟಿಂಗ್ ಅನ್ನ ಮಾಡಿದ್ರು. ಬೌಲಿಂಗ್ ಮಾಡುವಾಗ್ಲೂ ಕೂಡ ಅಷ್ಟೇ ಭಾರತೀಯ ಬೌಲರ್ ತಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಮಾಡಿದ್ರು. ಅಂದ್ರೆ ಎದುರುಗಡೆ ಬ್ಯಾಟ್ಸ್ಮನ್ ಆಗಿ ಪಾಕಿಸ್ತಾನದವನ್ ಬಂದು ನಿಂತಿದ್ದ, ಆ ಸಂದರ್ಭದಲ್ಲಿ ಇವರು ಬೌಲಿಂಗ್ ಮಾಡಲೇಬೇಕು, ಇವ್ರು ಅದೇ ಕೆಲಸವನ್ನ ಮಾಡಿದ್ರು. ಬರ್ತಾ ಇದ್ರು, ಬೌಲಿಂಗ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು ವಾಪಸ್ ಅಷ್ಟೇ. ಸಾಮಾನ್ಯವಾಗಿ ಈ ಸ್ಲೆಡ್ಜಿಂಗ್ ಎಲ್ಲ ಇರ್ತದೆ, ಅಥವಾ ಅವರಿಗೆ ಗುರಾಯಿಸೋದು, ಇಲ್ಲ ಕೆಲವೊಮ್ಮೆ ತುಂಬಾ ಸ್ನೇಹದಿಂದ ಮಾತು ಕೂಡ ಆಡ್ತಾರೆ. ಈ ರೀತಿಯಾದಂತಹ ವಾತಾವರಣ ನಿನ್ನೆ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಇರಲೇ ಇಲ್ಲ ಅಂತ ಹೇಳ್ಬೋದು. ಒಬ್ಬನೇ ಒಬ್ಬ ಭಾರತೀಯ ಪ್ಲೇಯರ್ ಪಾಕಿಸ್ತಾನದ ಯಾವುದೇ ಪ್ಲೇಯರ್ ಜೊತೆಗೆ ಮಾತನ್ನು ಕೂಡ ಆಡ್ಲಿಲ್ಲ, ಆತನ ಮುಖವನ್ನ ಕೂಡ ಇವರು ದಿಟ್ಟಿಸಿ ನೋಡ್ತಾ ಇರಲಿಲ್ಲ. ಭಾರತೀಯ ಕ್ರಿಕೆಟಿಗರು ಕೇವಲ ತಮ್ಮ ಕೆಲಸ ಏನಿತ್ತು ಅಷ್ಟನ್ನು ಮಾತ್ರ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಯೂಸ್ವಲಿ ನಿಮ್ಗೆ ಗೊತ್ತಿದೆ, ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ನಡೀತಾ ಇದ್ರೆ ಅಲ್ಲಿ ಸಾಮಾನ್ಯವಾಗಿ ಗುರಾಯಿಸೋದು, ಚೇಡಿಸೋದು ಈ ತರ ಎಲ್ಲ ಕಾಮನ್ ಆಗಿ ನಡೀತಾ ಇರ್ತದೆ. ಆದ್ರೆ ನಿನ್ನಿನ ಮ್ಯಾಚ್ ನಲ್ಲಿ ಒಂದೇ ಒಂದು ಆ ರೀತಿಯಾದಂತಹ ಘಟನೆಗಳು ಕಾಣಲಿ ಸಿಗ್ಲಿಲ್ಲ. ಕೇವಲ ಇವ್ರು ಹೋಗಿ ಶಿಸ್ತಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು, ಆತ ಔಟ್ ಆದ್ನೋ ಏನಾದ್ನೋ ಗೊತ್ತಿಲ್ಲ, ಇವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ರು, ಅಲ್ಲಿಗೆ ಬಿಟ್ಬಿಡ್ತಾ ಇದ್ರು. ಆತನ ಬಳಿ ಮಾತಾಡೋದಾಗ್ಲಿ ಏನು ಮಾಡ್ತಾ ಇರಲಿಲ್ಲ. ಅದಲ್ಲದೆ ಕೊನೆಗೆ ಭಾರತ ಚೇಸ್ ಮಾಡಿ ವಿನ್ನಿಂಗ್ ಶಾಟ್ ಅನ್ನು ಹೊಡಿತಲ್ಲ, ವಿನ್ನಿಂಗ್ ಶಾಟ್ ಹೊಡೆದ ಮೇಲೂ ಕೂಡ ಸೂರ್ಯಕುಮಾರ್ ಯಾದವ್ ಮತ್ತೆ ಶಿವಮ್ ದುಬೆ ಇಬ್ರು ಕೂಡ ಕ್ರೀಸ್ ನಲ್ಲಿ ಇದ್ರು. ಇಬ್ರು ಅಷ್ಟೇ ಜಾಸ್ತಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ವಿನ್ ಆದ ತಕ್ಷಣ ತಮ್ಮಷ್ಟಿಗೆ ತಾವು ಸೀದಾ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರಾ, ಯಾವುದೇ ಮ್ಯಾಚ್ ಆಗಲಿ, ಮ್ಯಾಚ್ ಮುಗಿದ ಮೇಲೆ ಬ್ಯಾಟಿಂಗ್ ಮಾಡಿರುವಂತಹ ಟೀಮ್ನವರು ಕೂಡ ಎಲ್ಲರೂ ಡ್ರೆಸ್ಸಿಂಗ್ ರೂಮ್ ಇಂದ ಹೊರಗಡೆ ಬರ್ತಾ ಇದ್ರು, ಎಲ್ಲರೂ ಮೈದಾನಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಕೈ ಕುಲುಕೊಂಡು ವಿಶ್ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲದನ್ನು ನೀವು ನೋಡಿರ್ತೀರಾ. ಆದ್ರೆ ನಿನ್ನೆ ಮ್ಯಾಚ್ ನಲ್ಲಿ ಆ ರೀತಿಯಾದಂತಹ ದೃಶ್ಯ ಇರಲಿಲ್ಲ. ಇವರಿಬ್ಬರು ನೇರವಾಗಿ ಡ್ರೆಸ್ಸಿಂಗ್ ರೂಮಿಗೆ ಹೋದ್ರು, ಡ್ರೆಸ್ಸಿಂಗ್ ರೂಮ್ ನ ಬಾಗಿಲನ್ನ ಹಾಕೊಂಡು ಕೂತ್ಕೊಂಡ್ ಬಿಟ್ರು. ಪಾಕಿಸ್ತಾನಿ ಪ್ಲೇಯರ್ಸ್ ಎಲ್ಲರೂ ಗ್ರೌಂಡ್ ನಲ್ಲೇ ಕಾಯ್ತಾ ಇದ್ರು, ಈಗ ಬರ್ಬೋದು ಇವರು ಬಂದು ನಮ್ಗೆಲ್ರಿಗೂ ಹ್ಯಾಂಡ್ ಶೇಕ್ ಮಾಡ್ಬೋದು ಅಂತ ಅವ್ರು ಕಾಯ್ತಾ ಇದ್ರು. ಆದ್ರೆ ಭಾರತೀಯ ಕ್ರಿಕೆಟಿಗರು ಯಾರು ಕೂಡ ಮೈದಾನಕ್ಕೆ ಇಳಿಲಿಲ್ಲ. ಇವರು ಕೊನೆಗೆ ಹೊರಗಡೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ, ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರಾರಂಭ ಆಯ್ತಲ್ಲ, ಆ ಸಂದರ್ಭದಲ್ಲಿ ಹೊರಗಡೆ ಬಂದ್ರು, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾರು ಕೂಡ ಪಾಕಿಸ್ತಾನಿ ಪ್ಲೇಯರ್ಸ್ ನ ಮುಖವನ್ನೇ ನೋಡ್ಲಿಕ್ಕೆ ಹೋಗಿಲ್ಲ. ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇರುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎರಡು ಟೀಮ್ನವರು ಒಟ್ಟಿಗೆ ನಿಂತ್ಕೊಂಡು ಮಾತುಕತೆ ಆಡ್ಕೊಂಡೆ, ತುಂಬಾ ತಮಾಷೆಗೆ ಮಾತಾಡ್ಕೊಂಡೇ ಇರ್ತಾ ಇದ್ರು. ಇದು ಸಾಮಾನ್ಯವಾಗಿರುವಂತಹ ದೃಶ್ಯ ಇತ್ತೀಚಿನ ದಿನಗಳಲ್ಲಿ. ಈ IPL ಎಲ್ಲ ಶುರುವಾದ್ಮೇಲೆ ಸಾಮಾನ್ಯವಾಗಿ ಎಲ್ಲಾ ಕ್ರಿಕೆಟಿಗರಿಗೆ ಒಂದ್ ರೀತಿಯಾಗಿ ಫ್ರೆಂಡ್ಸ್ ತರ ಇದ್ದಾರೆ. ಆದ್ರೆ ಇಲ್ಲಿ ಆ ರೀತಿಯಾದಂತಹ ವಾತಾವರಣ ಇರಲೇ ಇಲ್ಲ. ಅದಕ್ಕೆ ಬದಲಾಗಿ ಭಾರತೀಯರು ಸಪರೇಟ್ ಆಗಿ ನಿಂತ್ಕೊಂಡಿದ್ರು. ನಂತರ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ, ಅವ್ರನ್ನ ಮಂಜ್ರೇಕರ್ ಅವ್ರು ಮಾತಾಡಿಸಿದ್ರು. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಸೂರ್ಯಕುಮಾರ್ ಯಾದವ್ ಈ ವಿಜಯವನ್ನ ಪಹಲ್ಗಾಮ್ ಘಟನೆಯಲ್ಲಿ ಸಂತ್ರಸ್ತರಾದಂತಹ ಕುಟುಂಬದವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಹಾಗೇನೆ ಭಾರತೀಯ ಸೇನೆ ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮೆರೆದಂತ ಸಾಹಸವನ್ನ ನಾವು ಶ್ಲಾಘಿಸ್ತೇವೆ ಅಂತ ಹೇಳಿದ್ರು. ಮತ್ತೆ ನಮ್ಮ ಭಾರತೀಯ ಕ್ರಿಕೆಟ್ ಟೀಮ್ ಯಾವಾಗ್ಲೂ ಕೂಡ ಭಾರತೀಯ ಸೇನೆಯ ಜೊತೆಗೆ ನಿಲ್ತದೆ ಅಂತೇಳಿ ನೇರವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟರು. ಇದು ಪಾಕಿಸ್ತಾನದವರ ತಲೆ ಮೇಲೆ ಬಿಸಿನೀರು ಸುರಿದ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಮೈದಾನದಲ್ಲಿ ಭಾರತೀಯರು ನಡ್ಕೊಂಡಂತ ರೀತಿ, ಇವ್ರನ್ನ ನೀನ್ ಯಾವನಯ್ಯ ಅಂತೇಳಿ ಕೂಡ ಕೇಳಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಕೇವಲ ಹೋದ್ರು, ಬೌಲಿಂಗ್ ಮಾಡಿದ್ರು, ಅವ್ರನ್ನ ಔಟ್ ಮಾಡಿದ್ರು. ನಂತರ ಅವ್ರು ಬೌಲಿಂಗ್ ಮಾಡುವಾಗ ಇವ್ರು ಬ್ಯಾಟಿಂಗ್ ಮಾಡಿದ್ರು, ಕೆಲಸ ಮುಗಿಸ್ಕೊಂಡು ಬಂದ್ರು. ಹೊರತು ಅವ್ರನ್ನ ಮಾತಾಡ್ಸ್ಲಿಕ್ಕೂ ಹೋಗಿಲ್ಲ, ಅವ್ರಿಗೆ ಬೈಲಿಕ್ಕೂ ಹೋಗಿಲ್ಲ, ನೀನ್ ಆಡ್ತಾ ಇದ್ಯಾ ಇಲ್ವಾ ಅಂತೇಳಿ ಕೇಳಲಿಕ್ಕೆ ಹೋಗಿಲ್ಲ. ಈ ರೀತಿಯಾಗಿ ಈ ಮ್ಯಾಚ್ ಅನ್ನ ಆಡುವ ಮುಖಾಂತರ ಪಾಕಿಸ್ತಾನದವರಿಗೆ ಅವಮಾನ ಕೂಡ ಮಾಡಿದ್ರು. ಅದಲ್ಲದೆ ಈ ಮ್ಯಾಚ್ ಅನ್ನ ಬೈಕಾಟ್ ಮಾಡಿ ಅಂತೇಳಿ ಭಾರತೀಯರು ಯಾರೆಲ್ಲ ಹೇಳ್ತಾ ಇದ್ದಾರೋ ಅವರಿಗೂ ಕೂಡ ಒಂದ್ ರೀತಿಯಾಗಿ ಖುಷಿ ಕೊಡುವ ರೀತಿಯಲ್ಲಿ ಭಾರತೀಯರು ನಡ್ಕೊಂಡ್ರು. ಆದ್ರೆ ಈಗ ಬೈಕಾಟ್ ಮಾಡ್ಬೇಕು ಅಂತ ನೀವು ಹೇಳ್ತಾ ಇದ್ರಲ್ಲ, ಅವ್ರೆಲ್ರಿಗೂ ಅನ್ಸಿರ್ಬಹುದು ಭಾರತೀಯ ಟೀಮ್ ಸರಿಯಾದ ನಿರ್ಧಾರವನ್ನ ತಗೊಂಡಿದೆ. ಈ ರೀತಿಯಾಗಿ ಪಾಕಿಸ್ತಾನಿಯರಿಗೆ ಅವಮಾನ ಆಗುವ ರೀತಿಯಲ್ಲಿ ಆಟ ಆಡುವ ಮುಖಾಂತರ ಪಾಕಿಸ್ತಾನಿಯರಿಗೆ ಮುಖಭಂಗ ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನ ಇಲ್ಲಿ ಅತ್ಯಂತ ಹೀನಾಯವಾಗಿ ಸೋತಿದೆ. ಇದಕ್ಕಿಂತಲೂ ಉತ್ತಮವಾದಂತ ಉಡುಗೊರೆ ನಮ್ಮ ಈ ಪಹಲ್ಗಾಮ್ ಸಂತ್ರಸ್ತರಿಗೆ ಇನ್ನೊಂದು ಸಿಗ್ಲಿಕ್ಕಿಲ್ಲ ಅನ್ಸ್ತದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ICC ಟೂರ್ನಿ ಆಗಿರೋದ್ರಿಂದ ಭಾರತ ಆಟ ಆಡ್ಲೇಬೇಕಿತ್ತು, ಭಾರತ ಆಟ ಆಡಿದೆ. ಪಾಕಿಸ್ತಾನ ನಿನ್ನೆ ಬೆಳಿಗ್ಗೆವರೆಗೂ ಕೂಡ ಬಹಳಷ್ಟು ಉತ್ಸುಕತೆಯಿಂದ ಕಾಯ್ತಿತ್ತು, ಭಾರತ ಬೈಕಾಟ್ ಮಾಡಬಹುದು ಅಂತೇಳಿ. ಯಾಕಂದ್ರೆ ಅವ್ರಿಗೆ ಬಿಟ್ಟು 2 ಪಾಯಿಂಟ್ ಸಿಗ್ತಾ ಇತ್ತು. ಖಂಡಿತವಾಗಿ ಅವ್ರಿಗೆ ಗೊತ್ತಿತ್ತು ನಾವು ಹೇಗೂ ಭಾರತದಿಂದ ಗೆಲ್ಲಿಕ್ ಸಾಧ್ಯ ಇಲ್ಲ ಅಂತೇಳಿ. ಆದ್ರೆ ಪಾಕಿಸ್ತಾನಿಯರಿಗೆ ನಿರಾಸೆ ಆಗುವ ರೀತಿಯಲ್ಲಿ ಭಾರತ ಆಟವನ್ನು ಆಡ್ತು. ಮೈದಾನದಲ್ಲೇ
ಪಾಕಿಸ್ತಾನಿಯರಿಗೆ ಯಾವ ರೀತಿ ಉತ್ತರ ಕೊಡಬೇಕೋ ಆ ರೀತಿಯಾದಂಥ ಉತ್ತರವನ್ನು ಕೊಡ್ತು. ಭಾರತೀಯ ಕ್ರಿಕೆಟ್ ಟೀಮ್ನ ಈ ಒಂದು ನಡವಳಿಕೆ ಇದೆಯಲ್ಲ, ಇದನ್ನ ಇಡೀ ಭಾರತ ಈಗ ಕೊಂಡಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯಾವಾಗ ಮುಖಾಮುಖಿ ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಈ ಬಾರಿ ಖಂಡಿತವಾಗಿ ನನ್ಗನ್ಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಫೈನಲ್ಸ್ಗೆ ಪಾಕಿಸ್ತಾನ ಬರುವಂತ ಸಾಧ್ಯತೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆ ಟೀಮ್ ಆಡ್ತಾ ಇರುವಂತ ರೀತಿನ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲದಿದ್ರೆ ಭಾರತ ಮತ್ತು ಪಾಕಿಸ್ತಾನ ಪುನಃ ಫೈನಲ್ಸ್ ನಲ್ಲಿ ಎದುರು ಬದುರಾಗುವಂತ ಸಾಧ್ಯತೆ ಇತ್ತು. ಖಂಡಿತವಾಗಿ ಆ ಸಾಧ್ಯತೆ ಈ ಬಾರಿ ಇಲ್ಲ ಅನ್ಸ್ತದೆ. ಒಂದ್ ವೇಳೆ ಬೈಲಕ್ ಅವರೇನೋ ಫೈನಲ್ಸ್ಗೆ ಬಂದ್ರೆ ಖಂಡಿತವಾಗಿ ಭಾರತ ಆ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಇನ್ನೂ ಅವಮಾನಕಾರಿ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದಂತೂ ಗ್ಯಾರಂಟಿ ಅನಿಸ್ತದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಭಾರತ ಪಾಕಿಸ್ತಾನದ ವಿರುದ್ಧ ಆಟ ಆಡೋ ಮುಖಾಂತರ ಒಳ್ಳೆ ಕೆಲಸವನ್ನ ಮಾಡ್ತಾ ಅಥವಾ ಭಾರತ ತಪ್ಪು ಮಾಡ್ತಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.